ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದಿರಾಜ್ ಪ್ರಾಪರ್ಟೀಸ್. ನಾನು ನಿಮ್ಗೆ ಇವತ್ತು ನೆಲಮಂಗಲ ಸರೌಂಡಿಂಗ್ಸಲ್ಲಿ 2 ಸೈಟ್ನ ತೋರಿಸ್ತಾ ಇದ್ದೀನಿ. ಇದು ಡೈರೆಕ್ಟ್ ಓನರ್ ಇರುವಂಥ ಸೈಟು. ಲೊಕೇಶನ್ ಕೂಡ ನಿಮಗೆ ಈಸಿ ಇದೆ. ನಗರಸಭೆ ಲಿಮಿಟು ಏಕಾತ ಬರುತ್ತೆ. ಒಂದ್ಸರಿ ಲೊಕೇಶನ್ ನೋಡಿ ಎಲ್ಲಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಜಾಗ ಬಂದು ನೆಲಮಂಗಲ ಅರಶಿನಗುಂಟೆ ಬರುತ್ತಲ್ಲ, ಆ ಜಾಗದಿಂದ ಸ್ವಲ್ಪ ಮುಂದೆ ಬರುತ್ತೆ. ನ್ಯಾಷನಲ್ ಹೈವೇಗೆ ಸೆಮಿ ಕಮರ್ಷಿಯಲ್ ಆಗಿ ಯೂಸ್ ಮಾಡುವಂಥ ಜಾಗ ಆಗಿದೆ. ಇದು 60-40 ಈಸ್ಟ್ ಫೇಸಿಂಗ್ ಸೈಟ್ ಇದೆ. ಬನ್ನಿ ಜಾಗ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನ್ಯಾಷನಲ್ ಹೈವೇಯಿಂದ ಲೆಫ್ಟ್ ತೊಗೊಂಡ್ರೆ ಎಕ್ಸಾಕ್ಟ್ಲಿ ನ್ಯಾಷನಲ್ ಹೈವೇಯಿಂದ 23ನೇ ಸೈಟು. ಬನ್ನಿ ನೋಡೋಣ ಸೈಟ್ ಹೇಗಿದೆ ಅಂತ. ಅದೇ ಸೈಟ್ ಇದು. ರೋಡ್ಗೆ ಬಂದು 40 ಬರುತ್ತೆ, ಒಳಗಡೆ 60 ಬರುತ್ತೆ. ಈಸ್ಟ್ ಫೇಸಿಂಗ್ ಸೈಟ್ ಆಗಿದೆ. ಈ ಜಾಗ ಎಕ್ಸಾಕ್ಟ್ ಬಂದು ನಿಮಗೆ ಆಶ್ರಮ ಇದೆಯಲ್ಲ, ಆಶ್ರಮದ ಆಪೋಸಿಟಲ್ಲಿ ಸಿಗುತ್ತೆ. ಅದ್ರ ಆಪೋಸಿಟಲ್ಲಿ ಬಂದು ಪಾರ್ಕ್ ಕೂಡ ಇದೆ ಜಾಗ. ಒಂದ್ಸರಿ ಹಿಂಗೆ ತೋರಿಸ್ತೀನಿ. ಪಕ್ಕದ ಬಿಲ್ಡಿಂಗ್ ಆಗಿದೆ. ಅಂಡರ್ಗ್ರೌಂಡಿಂಗ್ ಕೇಬಲ್ ಬರುತ್ತೆ ಪೂರ್ತಿ. ಫ್ರಂಟಲ್ಲಿ ಬಂದು 40 ಫೀಟ್ ರೋಡ್ ಇದೆ. ಈ ಏನು ಎಂಟಿ ಲ್ಯಾಂಡ್ ಕಾಣ್ತಿದೆ, ಇದು ಪೂರ್ತಿ ಪಾರ್ಕಿಂಗ್ ಜಾಗ ಆಗಿದೆ. ಇದು ಪೂರ್ತಿ ಜಾಗ. ಸೊ ಈಸ್ಟ್ ಫೇಸು ರೋಡ್ ಆದಮೇಲೆ ಅಪೋಸಿಟಲ್ಲಿ ಬಂದು ಪಾರ್ಕ್ ಬರುತ್ತೆ ಜಾಗ. ಈ ಜಾಗ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ ಓನರ್ನ ಮೀಟ್ ಮಾಡ್ಬೋದು. ನೀವು ಓನರ್ ಹತ್ರನೇ ಮಾತಾಡ್ಬೋದು. ಎರಡನೇ ಸೈಟ್ ತೋರಿಸ್ತಾ ಇದ್ದೀನಿ. ಈ ಜಾಗನೂ ಎಲ್ಲಿ ಬರುತ್ತೆ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೆಲಮಂಗಲ ಸರೌಂಡಿಂಗ್ಸಲ್ಲಿ ಓಡಾಡಿದರೆ ಒಂದ್ಸರಿ ಲೊಕೇಶನ್ ನೋಡಿ ಎಲ್ಲಿದ್ದೀರಾ ಅಂತ ನಿಮಗೆ ಗೊತ್ತಾಗುತ್ತೆ. ಸೈಟು ಇಲ್ಲಿಂದ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಬರುತ್ತೆ. ಇದೇ ಮೇನ್ ರೋಡು. DM ಅಡಿಯಪ್ಪ ರೋಡು, ನಗರಸಭೆ ಲಿಮಿಟು ಏಕಾತ ಬರುತ್ತೆ. ಆ ಸೈಟು ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ. ಕಣ್ವ ಸ್ಕೂಲು. ನೀವು ಹೈವೇಯಿಂದ ಬಂದರೆ ಇಲ್ಲಿಗೆ ಎಕ್ಸಾಕ್ಟ್ಲಿ 1 ಕಿಲೋಮೀಟರ್ ಬರುತ್ತೆ. ಇದು ಪೂರ್ತಿ ಕಣ್ವದವ್ರ ಲೆವೆಟ್ ಆಗಿದೆ. ಕಣ್ವ ಲೆವೆಟಲ್ಲಿ ಕಣ್ವ ಸ್ಕೂಲ್ ಇದೆ. ಈ ಜಾಗದಿಂದ ಜಸ್ಟ್ 1/2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಸೈಟ್ ಬರುತ್ತೆ. ಈ ಕಾರ್ನರ್ ಸೈಟ್ ಕಾಣ್ತಿದೆಯಲ್ಲ, ಇದೇ ಸೈಟೇನೆ. 40ಗೆ 37 ಬರುತ್ತೆ. ಈ ಸೈಟ್ ಬಂದು 1480 ಅಡಿ ಬರುತ್ತೆ. ಸೌತ್ ಮತ್ತು ಈಸ್ಟ್ ಕಾರ್ನರ್ ಇದೆ ಈ ಜಾಗ ಬಂದು. ಸೈಟ್ ನಂಬರ್ 25 ಅಂತ. ಸರೌಂಡಿಂಗ್ಸ್ ನೀವು ನೋಡ್ತಿದ್ದೀರಲ್ಲ, ಇದು ಪೂರ್ತಿ ಮನೆಗಳು ಬಂದಿದೆ. ಈ ಜಾಗದ ಸುತ್ತು ಕೂಡ ಕಣ್ವ ಲೆವೆಟ್ ಇದೆ. ಈ ಜಾಗ ಇರೋದು ಸೆಂಟ್ರಲ್ ಬಂದು ನೋಡಿ. ಸರೌಂಡಿಂಗ್ಸಲ್ಲೆಲ್ಲ ಮನೆಗಳಾಗಿದೆ. ಆಪೋಸಿಟಲ್ಲೇ ಪಾರ್ಕ್ ಇದೆ ಜಾಗದಲ್ಲಿ. ಕಾರ್ನರ್ ಪಕ್ಕದಲ್ಲೂ ಕೂಡ ಪಾರ್ಕ್ ಇದೆ ಜಾಗ. ಸಿಎ ಜಾಗ ಪ್ಲಸ್ ಈ ಕಡೆಗೆ ಪಾರ್ಕ್ ಬರುತ್ತೆ ಜಾಗ. ನೋಡೋದ್ರಲ್ಲ, ಸೈಟ್ ನಂಬರ್ 25. ಇದು ಇಂಡಿವಿಜುವಲ್ ಓನರು. ಸೊ ಏಕಾತ ಕೂಡ ಆಗಿದೆ. ನಗರಸಭೆ ಲಿಮಿಟಲ್ಲಿ ಬರುತ್ತೆ ಈ ಸೈಟ್ ಬಂದು. CMC ವಾಟರ್ ಕನೆಕ್ಷನ್ ಕೂಡ ಆಗಿದೆ. ಬೋರ್ವೆಲ್ ಕೂಡ ಇದೆ ಈ ಲೆವೆಟಲ್ಲಿ. ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ಇದನ್ನು ನೋಡ್ಬೋದು. ಸರೌಂಡಿಂಗ್ಸ್ ತೋರಿಸ್ತೀನಿ. ಸೈಟ್ಸು ಇದು ಬಂದು ಕಾಲೇಜ್ ಬರುತ್ತೆ. ಇದು ರೋಸಿ ರಾಯಲ್ ಕಾಲೇಜ್ ಅಂದ್ಬಿಟ್ಟು ಹೋಮಿಯೋಪತಿ ಕಾಲೇಜ್ ಇದೆ. ಅದ್ರ ಪಕ್ಕದಲ್ಲಿ ಸ್ಕೂಲ್ ಇದೆ, ರಾಯಲ್ ಸ್ಕೂಲ್ ಅಂದ್ಬಿಟ್ಟು. ಅದ್ರ ಪಕ್ಕದಲ್ಲೇ ಬಸ್ ಸ್ಟಾಪ್ ಬರುತ್ತೆ.
ನಿಮಗೆ ಈ ಮನೆಗಳು ಕಾಣ್ತಿದೆ, ಇದ್ರ ಪಕ್ಕದ್ದೇ ಬಸ್ ಸ್ಟಾಪು. ಈಗ ನಾವು ಬಂದಿದ್ದು ನ್ಯಾಷನಲ್ ಹೈವೇ ಕಡೆಯಿಂದ. ಆ ಕಡೆಯಿಂದ ಒಂದು ರೂಟ್ ಆದರೆ ಈ ಕಡೆ ಸೊಂಡೆಗೊಪ್ಪಕ್ಕೆ ಹೋಗೋಕ್ಕೆ ಅಂದ್ಬಿಟ್ಟು ಇನ್ನೊಂದು ರೋಡ್ ಇದೆ. ಆ ರೋಡ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸರೌಂಡಿಂಗ್ಸಲ್ಲಿ ಹೇಗೆ ಮನೆಗಳು ಬಂದು ಡೆವಲಪ್ಮೆಂಟ್ ಆಗಿದೆ ಅಂತ ನಿಮಗೇನಾದ್ರು ಇಷ್ಟ ಆಗುತ್ತೆ, ಸರೌಂಡಿಂಗ್ಸ್ ಏನಾದ್ರು ಇಷ್ಟ ಆಯಿತು ಅಂದರೆ ನೀವು ಒಂದ್ಸರಿ ಬಂದು ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು ಈ ಸೈಟ್ನ. ಸೊಂಡೆಗೊಪ್ಪ ರೋಡು ಎಷ್ಟು ನಿಯರ್ ಬರುತ್ತೆ ಮತ್ತು BMTC ಬಸ್ ಸ್ಟಾಪ್ ಎಷ್ಟು ಹತ್ತಿರದಲ್ಲಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಜಾಗ ಬಂದು ಇಡನ್ ಗಾರ್ಡನ್ ಲೆವೆಟ್ ಅಂದ್ಬಿಟ್ಟು. ಸೊ ನಾರ್ಮಲಾಗಿ ಯಾರೇ ನೋಡಿದ್ರು ಇಲ್ಲೆಲ್ಲ ಮನೆಗಳು ಬಂದಿಲ್ಲ ಅಂತಾರೆ, ಬಟ್ ಇದೇನು ಅಂದರೆ ಕಾನ್ಸೆಪ್ಟು ಗ್ರೀನರಿ ಒಳಗಡೆ ಮನೆ ಇರೋದು ಅಂತ. ಹಂಗಾಗಿ ನಿಮ್ಗೆ ಆ ಕಾನ್ಸೆಪ್ಟಲ್ಲಿ ಕಾಣಿಸೋದಿಲ್ಲ ಮನೆಗಳು. ಇಡನ್ ಗಾರ್ಡಲ್ಲಿ ತುಂಬ ಮನೆಗಳು ಬಂದಿದೆ. ಈ ಜಾಗ ನೋಡಿ, ಸರ್ ಇದೇ ಇಡನ್ ಗಾರ್ಡನ್ ಲೆವೆಟು. ಆ ಲೆವೆಟ್ ಪಕ್ಕದ್ದೇ ಇದು ನೋಡಿದಾಗ ನಾರ್ಮಲಾಗಿ ಮನೆ ಕಾಣಿಸಲ್ಲ, ಯಾಕಂದರೆ ಸುತ್ತು ಗ್ರೀನರಿ ಇರೋದ್ರಿಂದ. ಇದು ನೋಡಿ, ಸರೌಂಡಿಂಗ್ಸಲ್ಲಿ ಪೂರ್ತಿ ಮನೆಗಳಿದೆ. ಇದು ಗಾರ್ಡನ್ ಒಳಗಡೆ ಮನೆಗಳು ಕಟ್ಟೋದ್ರಿಂದ ಈಚೆ ಕಡೆ ಮನೆಗಳು ಕಾಣಲ್ಲ. ಇಡನ್ ಗಾರ್ಡನ್ ಲೆವೆಟ್ ಅಂತ ಸೊಂಡೆಕೊಪ್ಪ ಮೇನ್ ರೋಡ್ಗೆ ಎಂಟ್ರೆನ್ಸ್ ಸಿಗ್ತದೆ. ಈ ರೋಡು ನಾನು ಇನ್ನೊಂದ್ಸರಿ ನಿಮ್ಗೆ ತೋರಿಸ್ತೀನಿ. ಈ ಜಾಗ ಬಂದು CDP ಪ್ಲಾನಲ್ಲಿ 80 ಅಡಿ ರೋಡು, ಹೈವೇಯಿಂದ ಬರೋಂಥ ರೋಡು. ನೋಡಿ, ಇಡನ್ ಗಾರ್ಡನ್ ಒಳಗಡೆ ತುಂಬ ಮನೆಗಳು ಬಂದಿದೆ. ಗಾರ್ಡನ್ ಒಳಗಡೆ ಇರೋದ್ರಿಂದ ನಿಮ್ಗೆ ನಾರ್ಮಲ್ ಕನ್ಫ್ಯೂಷನ್ ಆಗುತ್ತೆ ಅಷ್ಟೇ. ಸುತ್ತು ಸರೌಂಡಿಂಗ್ಸಲ್ಲೂ ಮನೆಗಳು ಕೂಡ ಇದೆ. ಮಾಡಿ ಆಯ್ತಾ, ಶುರು ಮಾಡು. ಇಡನ್ ಗಾರ್ಡನ್ ಫೇಸ್ 2, ಇದು ಇಡನ್ ಗಾರ್ಡನ್ ಫೇಸ್ 1. ಮಿಡ್ಲಲ್ಲಿ ರಿಂಗ್ ರೋಡ್ ಹೋಗುತ್ತೆ ನೋಡಿ, ಮನೆಗಳು ಬಂದಿದೆ. ಅಲ್ಲಿ ಸ್ಟ್ರೈಟಾಗಿ ಜೂಮ್ ಮಾಡಿ ನೋಡು, ನಮ್ಮ ಲೆವೆಟ್ ಕಾಣುತ್ತೆ ಫೋಟೋದು ಅಲ್ಲ. ಇದು ಬಂದು ಸೊಂಡೆಕೊಪ್ಪ ಮೇನ್ ರೋಡ್ಗೆ ಅಟ್ಯಾಚ್ ಆಗುವಂಥ ರೋಡು. ಇದು ಇಡನ್ ಗಾರ್ಡನ್ ಲೆವೆಟ್ ಅಂದ್ಬಿಟ್ಟು ಅಕ್ಕಪಕ್ಕ ಎಲ್ಲ ಮನೆಗಳು ಬಂದಿದೆ. ಆ ಕಡೆ ಬಂದು ಕಾಲೇಜ್ ಬರುತ್ತೆ. ಸರೌಂಡಿಂಗ್ಸಲ್ಲಿ ಜಾಗನೂ ಚೆನ್ನಾಗಿದೆ. ಲೆಫ್ಟಿಗೆ ತೊಗೊಂಡ್ರೆ ನಿಮಗೆ ಬಸ್ ಸ್ಟಾಪ್ ಕೂಡ ಇದೆ. ಈ ಜಾಗದಿಂದ ಬಂದು 1/2 ಕಿಲೋಮೀಟ್ರ್ ಬರುತ್ತೆ, ಅಂದರೆ ಎಕ್ಸಾಕ್ಟ್ ಸೈಟ್ಗೆ. ಈ ಜಾಗದಲ್ಲಿ ನಿಮಗೆ ಕಾಲೇಜು ಇದೆ, ಸ್ಕೂಲು ಇದೆ. ಇದು ನೀವು ನೋಡ್ತಿರೋದಲ್ಲ, ಈ ಸ್ಟ್ರೈಟ್ ರೋಡ್ ಹೋದರೆ ಸೊಂಡೆಕೊಪ್ಪ ಮೇನ್ ರೋಡ್ಗೆ ಹೋಗಿ ಜಾಯ್ನ್ ಆಗ್ತೀವಿ. ಡಬಲ್ ರೋಡ್ ಆಗಿದೆ. ಇದು ಸೊಂಡೆಕೊಪ್ಪ ಮೇನ್ ರೋಡಿಂದ ಈ ಜಾಗ ನೋಡಿಬೇಕಾದ್ರೆ ಅಲ್ಲಿ ಇದೇ ರೋಡು. ಈ ರೋಡ್ ಸ್ಟ್ರೈಟ್ ಹೋದರೆ ನಿಮ್ಗೆ ಎಕ್ಸಾಕ್ಟಾಗಿ 1.25 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಸೈಟ್ ಸಿಗುತ್ತೆ. ಇದು